ನೋಡಿ, ಮುಖ್ಯಮಂತ್ರಿ ಗಾದಿಯ ಪೈಪೋಟಿಯಲ್ಲಿ ರಿಸಲ್ಟ್ ಏನಾಗುತ್ತೆ? ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಬದಲಾವಣೆಗೆ ಹಿಡಿದಿರುವ ಪಟ್ಟು ಅದೇನಾಗುತ್ತೆ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಇಲ್ವಾ? ಈ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಅಲ್ಲೂ ಒಂದು ಚುನಾವಣೆಯ ಹಂತಕ್ಕೆ ಹೋಗಿ ನಿಂತ್ಬಿಟ್ಟಿದೆಯಲ್ಲ ಈಗ, ಅದೇನಾಗುತ್ತೆ? ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯ ರಾಜಕೀಯ ಪಟ್ಟುಗಳನ್ನ ಬಳಸ್ತಾ ಇದ್ದಾರೆ, ಎಂತಹ ರಣತಂತ್ರಗಳನ್ನ ಬಳಸ್ತಾ ಇದ್ದಾರೆ, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗುತ್ತೆ ರಿಸಲ್ಟ್ ಅಂತೇಳಿ. ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ರಾಜಕೀಯ ತಂತ್ರಗಾರಿಕೆಯನ್ನ ಕಳೆದ 6 ತಿಂಗಳಲ್ಲಿ ಬಳಸಿದ್ದಾರೆ. ತಮ್ಮದೇ ಆದ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ. ಅದರ ಪರಿಣಾಮವನ್ನು ನಾವು ನೋಡಿದ್ದೀವಿ. ಇನ್ನಷ್ಟು ಬಾಕಿ ಇದೆ. ಹಾಗಾದ್ರೆ ಏನಾಗ್ತಾ ಇದೆ, ಏನಾಗುತ್ತೆ? ಮುಖ್ಯಮಂತ್ರಿಯ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಮೂರು ಕೂಡ ಹೇಗೆ ಕನೆಕ್ಟೆಡ್? ಅಂತಿಮವಾಗಿ ಫಲಿತಾಂಶ ಏನು? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜಕಾರಣ ಅಂದ್ರೆ ತಂತ್ರಗಾರಿಕೆ. ಅಧಿಕಾರವನ್ನು ಗ್ರಹಿಸಲಿಕ್ಕೆ, ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಈ ತಂತ್ರಗಾರಿಕೆಗಳನ್ನ ಬಳಸ್ತಾಳೆ ಇರ್ತಾರೆ. ತಮ್ಮದೇ ಆದ ಧಾಟಿಯಲ್ಲಿ, ತಮ್ಮದೇ ಆದ ನಿಲುವಿನಲ್ಲಿ. ನೋಡಿ, ರಾಜಕಾರಣಿಗಳು ಒಂದು ಪಾಲಿಸಿಯನ್ನ ಪಾಲಿಸ್ತಾರೆ. ಏನು? ನೋಡಿ, ಎದುರಿನವನು ಏನ್ ರಾಜಕೀಯ ತಂತ್ರಗಾರಿಕೆ ಮಾಡ್ತಿದ್ದಾನೋ ನಮಗೆ ಗೊತ್ತಿಲ್ಲ. ಆದ್ರೆ ನಾನು ಅಂದ್ಕೊಂಡಿದ್ದು ಆಗೋ ಸಲುವಾಗಿ ನಾನು ಯಾವ ತಂತ್ರಗಾರಿಕೆಯನ್ನು ಬಳಸಬೇಕು ಹಾಗೂ ಅದನ್ನು ಹೇಗೆ ಪಡೆದುಕೊಳ್ಬೇಕು, ಅದನ್ನಷ್ಟೇ ಆಲೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾವು ಅಂದ್ಕೊಂಡಿದ್ದು ಆಗ್ತಾ ಇದೆಯೋ ಇಲ್ವೋ, ಹಾಗೆ ಆದ್ರೆ ತಮ್ಮ ತಂತ್ರಗಾರಿಕೆ ಸರಿ ಇದೆ ಅಂತ ಅದನ್ನು ಮುಂದುವರಿಸ್ತಾರೆ. ಆಗ್ತಾ ಇಲ್ಲ ಅಂದ್ರೆ ನಮಗಿಂತಲೂ ನಮ್ಮ ಎದುರಾಳಿ ಬಹಳ ಬಲಿಷ್ಠವಾದ ತಂತ್ರಗಾರಿಕೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅರ್ಥಕೊಂಡು ತಮ್ಮ ಸ್ಟ್ರಾಟಜಿಯನ್ನು ಬದಲಿಸ್ಕೊಳ್ತಾರೆ. ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ? ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಪಾಲಿಟಿಕ್ಸ್ ಇಸ್ ಚೆಸ್, ಇದು ಚದುರಂಗದ ಆಟ, ಫುಟ್ಬಾಲ್ ಅಲ್ಲ ಅಂತ ಹೇಳಿ ಅದನ್ನೇ ಆಡ್ತಾ ಇದ್ದಾರೆ. ಬಹುಶಃ ಏನೆಲ್ಲ ತಂತ್ರಗಾರಿಕೆಯನ್ನು ಅವರು ಬಳಸಿದ್ದಾರೆ ಅಂದ್ರೆ, ಒಂದ್ ಕಡೆ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ, ಮತ್ತೊಂದು ಕಡೆ ಹೆಚ್ಚುವರಿ DCM ಆಗದ ಹಾಗೆ ತಡೆಯುವ ಸಲುವಾಗಿ, ಮುಖ್ಯಮಂತ್ರಿ ಪಟ್ಟದ ವಿಚಾರ ಚರ್ಚೆಯಲ್ಲಿ ಹಾಗೆ ಇರಬೇಕು, ನಾನೇ ಮುನ್ನೆಲೆಯಲ್ಲಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ತಂತ್ರಗಾರಿಕೆಯನ್ನು ಅವ್ರು ಮಾಡಿದ್ರು. ಆದ್ರೆ ತಾವು ಅಂದ್ಕೊಂಡ ಹಾಗೆ ಅದರಲ್ಲಿ ಸಫಲರಾಗಲಿಲ್ಲ. ಮುಖ್ಯಮಂತ್ರಿ ಗಾದಿಯ ವಿಚಾರದಲ್ಲಿ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ, ವಿವರಿಸ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇಷ್ಟೇ ಸಾಕು. ಈ ನಿದರ್ಶನವೇ ನಿಮಗೆ ಉತ್ತರ ಕೊಟ್ಬಿಡುತ್ತೆ. ನೋಡಿ, ಏನಾಯ್ತು? ಯಾವಾಗ ಮೂಡ ಹಗರಣದ ವಿಚಾರ ಬಹಳ ತಾರಕಕ್ಕೆ ಹೋಯ್ತಲ್ಲ, ಸಿದ್ದರಾಮಯ್ಯನವರಿಗೆ ಕೋರ್ಟಲ್ಲಿ ಹಿನ್ನಡೆಯ ಮೇಲೆ ಹಿನ್ನಡೆ ಆಯ್ತಲ್ಲ, ಆಗ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂಥ ವರದಿಯನ್ನ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಕಳಿಸಿದ್ರು. ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ವರದಿ ಹೋಗಿತ್ತು. ಆ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಟ್ಟಂತ ಪ್ರಪೋಸಲ್ ಏನು ಗೊತ್ತಾ? ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ರೀತಿ ಈ ಮೂಡ ಹಗರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಪಟ್ಟದಿಂದ ಕೆಳಗಿಳಿಸಿ ತಾನೇನಾದರೂ ಪಟ್ಟವನ್ನು ಅಲಂಕರಿಸಿದ್ದೇ ಆದ್ರೆ ಸರ್ಕಾರ ಉಳಿಯೋದಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಆ ಹಂತದಲ್ಲಿ ಅವರು ಪಟ್ಟಕ್ಕಾಗಿ ಕ್ಲೈಮ್ ಮಾಡಲಿಲ್ಲ. ಅವರ ತಂತ್ರಗಾರಿಕೆ ಏನಿತ್ತು ಗೊತ್ತಾ? ಸರ್ಕಾರವೂ ಉಳಿಯಬೇಕು, ಸಿದ್ದರಾಮಯ್ಯನವರು ಬದಲಾಗಬೇಕು, ಹೊಸ ಮುಖ್ಯಮಂತ್ರಿ ಬರಬೇಕು. ಸರ್ಕಾರ ಯಾಕೆ ಉಳಿಬೇಕು ಅಂದ್ರೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಈಗ 10 ಕೇಸುಗಳು ಎಲ್ಲವೂ ಕೂಡ ಸುತ್ಕೊಂಡಿದೆಯಲ್ಲ, ಅದನ್ನ ಬಿಡಿಸ್ಕೊಂಡು ಹೊರಗೆ ಬರಬೇಕು ಅಂದ್ರೆ ಅವರಿಗೆ ಸರ್ಕಾರ ಇರಬೇಕು, ಅಧಿಕಾರ ಇರಬೇಕು. ಅಧಿಕಾರ ಕಳ್ಕೊಳ್ಳಿಕ್ಕೆ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ ನಂತರ ಒಂದ್ ವೇಳೆ ಸರ್ಕಾರವೇ ಬಿದ್ದು ಹೋದ್ರೆ ಹಾಗಾಗಬಾರ್ದಲ್ಲ. ಹಿಂದೆ ಹಲವು ಅನುಭವಗಳು ಆಗೋಗಿದೆಯಲ್ಲ ಈಗ. ಈ ಹಿನ್ನೆಲೆಯಲ್ಲಿ ಅವ್ರು ಏನ್ ಮಾಡಿದ್ರು, ಹೈಕಮಾಂಡ್ ಮುಂದೆ ಒಂದು ಪ್ರಪೋಸಲ್ ಇಟ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಕು, ಆ ರೀತಿ ಇತ್ತು ಈ ತಂತ್ರಗಾರಿಕೆ. ಏನಿತ್ತು ಅಂದ್ರೆ ಅವರ ಪ್ಲಾನ್ ನೋಡಿ, ಸಿದ್ದರಾಮಯ್ಯನವ್ರನ್ನ ಈ ಹಂತದಲ್ಲಿ ಈಗ ಮೂಡ ಹಗರಣದಂತ ದೊಡ್ಡ ಕಳಂಕ ಅವರ ರಾಜಕೀಯ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿದೆ. ಈಗ ಅವ್ರನ್ನ ಕೆಳಗಿಳಿಸಲೇಬೇಕು ನೀವು, ಇಲ್ಲಾಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅವ್ರನ್ನ ಕೆಳಗಿಳಿಸಿ ನನ್ನನ್ನು CM ಮಾಡಿ ಅಂತ ನಾ ಕೇಳೋದಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಪ್ರಪೋಸಲ್ ಇಟ್ಟರು ಡಿ ಕೆ ಶಿವಕುಮಾರ್. ಯಾಕೆ? ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕ ಏನಿತ್ತು ಅಂದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋದಾಗುತ್ತೆ. ದಲಿತ ಮುಖ್ಯಮಂತ್ರಿ ಅಂತ ಆದ ಕೂಡಲೇ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರು ಶಾಸಕರು ಹಿಂದೇಟಾಗ್ತಾರೆ. ದಲಿತ ವಿರೋಧಿಗಳು ಅಂತ ಆಗ್ಬಿಡ್ತೀವಿ, ದಲಿತರ ಮತ ಬ್ಯಾಂಕ್ ನಮ್ಮಿಂದ ದೂರ ಆಗ್ಬಿಡುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಶಾಸಕರು ಸರ್ಕಾರವನ್ನು ಬೀಳಿಸಲಿಕ್ಕೆ ಅಷ್ಟರ ಮಟ್ಟಿಗೆ ಧೈರ್ಯ ಮಾಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಖರ್ಗೆ ಅವ್ರನ್ನ ಆ ಸ್ಥಾನಕ್ಕೆ ತಂದದ್ದೇ ಆದ್ರೆ, ಖರ್ಗೆ ಅವರಿಗೂ ಏಜ್ ಆಗಿದೆ,
ಅವ್ರ ಜೊತೆ ಮಾತಾಡ್ಕೊಳ್ಳೋದು, ಕಡೆ 1 ವರ್ಷ ನನಗೆ ಕೊಡಿ, ನೀವು 2 ವರ್ಷ ಇರಿ ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಈ ಪ್ರಪೋಸಲ್ನ ಮುಂದಿಟ್ಟರು. ಹೈಕಮಾಂಡು ಒಂದು ಹಂತಕ್ಕೆ ನೋಡೋಣ ಏನಾಗುತ್ತೆ ಅಂತಲಿ, ಹಾಗೇನಾದರೂ ಇದು ತೀರಾ ಸಿದ್ದರಾಮಯ್ಯವ್ರ ಬುಡಕ್ಕೆ ಬರುತ್ತೆ, ಈ ಪ್ರಕರಣದಲ್ಲಿ ಅವ್ರು ಬಚಾವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಹಂತಕ್ಕೆ ಹೋದರೆ ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ನುವ ಮನಸ್ಥಿತಿಗೆ ಹೈಕಮಾಂಡ್ ಬಂದಿದ್ದು ನಿಜ. ಇದು ಸಿದ್ದರಾಮಯ್ಯವರಿಗೂ ಗೊತ್ತಾಗಿತ್ತು. ಆಗಲೇ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಮೊದಲ ಕಂದಕ ಏರ್ಪಟ್ಟಿದ್ದೆ ಅಲ್ಲಿ. ಯಾವಾಗ ಹೈಕಮಾಂಡ್ ಈ ರೀತಿಯ ಆಲೋಚನೆಗೆ ಓಕೆ ಅನ್ನುವಂಥ ಮನಸ್ಥಿತಿಗೆ ಬಂದಿದೆ ಅನ್ನೋ ಸಿದ್ದರಾಮಯ್ಯವ್ರಿಗೆ ಗೊತ್ತಾಯ್ತು, ಅವರು ಕೂಡ ಅಂತರವನ್ನು ಕಾಪಾಡಿಕೊಂಡ್ರು. ಅಲ್ಲೊಂದು ಕಂದಕ ನಿರ್ಮಾಣ ಆಯಿತು. ಇವತ್ತಿಗೂ ಅದು ಪ್ಯಾಚಪ್ ಆಗ್ಲಿಕ್ಕೆ ಆಗೇ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ತಂತ್ರಗಾರಿಕೆ ಫೇಲ್ ಆಯಿತು. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಗಟ್ಟಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ನಿಂತರು ಮೂಢ ಹಾಕಣದಲ್ಲಿ. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಹಲವು ದಾಖಲೆಗಳನ್ನ ಅವರೇ ಸ್ವತಃ ಸುದ್ದಿಗೋಷ್ಠಿ ಮಾಡಿ ಮುಂದಿಡ್ತಾ ಹೋದ್ರು. ಹೈಕೋರ್ಟಲ್ಲಿ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ನಿಂತರು. ಇದನ್ನು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ಮುಜುಗರಕ್ಕೊಳಪಟ್ಟು ಪಟ್ಟವನ್ನು ತ್ಯಜಿಸಿಬಿಡ್ಬೋದು, ಕಡೆಗೆ ಅವ್ರ ಕುಟುಂಬ ಅವರಾದರೂ ಒತ್ತಡ ಹೇರಬಹುದು. ಯಾಕಂದ್ರೆ ಅವ್ರು ಸ್ವತಃ ಅವ್ರ ಪತ್ನಿ ಕೂಡ ಆರೋಪಿ ಅಲ್ವಾ, ಕುಟುಂಬದವರೆಲ್ಲ ಇದನ್ನ ಮುಜುಗರ ಅನುಭವಿಸ್ತಾ ಇದ್ದಾರಲ್ಲ ಅನ್ನೋ ಕಾರಣಕ್ಕಾಗಿ ಪಟ್ಟದಿಂದ ಇಳಿಯಬಹುದು ಅಂತೇಳಿ ಲೆಕ್ಕ ಹಾಕೊಂಡಿದ್ರು. ಆದ್ರೆ ಹಾಗಾಗ್ಲಿಲ್ಲ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಿಂತುಬಿಟ್ರು. ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಅಲ್ಲಿ ಫೇಲ್ ಆಯಿತು. ಈಗ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಿದ್ದಾರೆ, ಈಗ ಖರ್ಗೆ ಅವರು ಸಿಎಂ ಅನ್ನೋದು ಇಟ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಆ ಕಡೆ ಇಕ್ಬಾಲ್ ಹುಸೇನ್ ಕೈಯಲ್ಲಿ, ಈ ಕಡೆ ಬಸವರಾಜ್ ಶಿವಗಂಗಾ ಕೈಯಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಸೋದು. ಅಲ್ಲಿ ಬೆಳಗಾವಿಯಲ್ಲಿ ಜೈ ಬಾಪು ಜೈ ಭೀಮ್ ಅಂತ ಹೇಳಿ ಎಲ್ಲ ಮಾಡಿದ್ರಲ್ಲ ಸಮಾವೇಶ, ಅಲ್ಲಿ ಕಾರ್ಯಕರ್ತರ ಹತ್ರ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ಸೋದು. ಇವೆಲ್ಲ ಮಾಡ್ತಾ ಇರೋದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗ ಯಾವಾಗ ಪ್ಲಾನ್ ಎ ಫೇಲ್ ಆಯ್ತು ಅಂತ ಗೊತ್ತಾಯ್ತು, ಈಗ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಶುರು ಮಾಡ್ತಿದ್ದಾರೆ. ಯಾಕಂದ್ರೆ ಹಾಗೆ ಆ ಘೋಷಣೆಯನ್ನ ಮುನ್ನೆಲೆಗೆ ತಂದಿದ್ದೇ ಆದ್ರೆ ಕಡೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಇವರು ಪಟ್ಟಿಡಿತಾರಲ್ಲ, ಆಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನಾದ್ರೂ ಉಳಿಸ್ಕೊಳ್ಬಹುದು ಅನ್ನುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಈ ತಂತ್ರಗಾರಿಕೆಯನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದಾರೆ. ಹೇಗಿದೆ ನೋಡಿ ತಂತ್ರಗಾರಿಕೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ವಾಟ್ ನೆಕ್ಸ್ಟ್, ಮುಂದಿನ ತಂತ್ರಗಾರಿಕೆ ಏನ್ ಮಾಡ್ಕೊಂಡಿದ್ದಾರೆ ನೋಡಿ. ಅವ್ರ ಪ್ಲಾನ್ ಏನಿದೆ ಅಂದ್ರೆ, ಅವ್ರು ಕಾದ್ ನೋಡ್ತಾ ಇದ್ದಾರೆ. ಒಂದ್ ಕಡೆ ಜೆಡಿಎಸ್ ಶಾಸಕರನ್ನು ಅಪ್ರೋಚ್ ಮಾಡಿದ್ದಾರೆ, ಆಪರೇಷನ್ಗೆ ಕೈ ಹಾಕಿದ್ದಾರೆ. ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ, ನಾ ಹೇಳಿದ್ನಲ್ಲ ರಾಜ್ಯಾಧ್ಯಕ್ಷರದ್ದು ಹ್ಯಾಕ್ ಕನೆಕ್ಷನ್ ಇದೆ, ಇಂಟರ್ಲಿಕ್ ಇದೆ, ಈಗ ಹೇಳ್ತೇನೆ ನೋಡಿ. ಬಿ ವೈ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಆ್ಯಂಡ್ ಟೀಮ್ ಎಲ್ಲ ಪ್ರಯತ್ನ ಮಾಡ್ತಿದಾರಲ್ಲ, ಅದರ ಕಡೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಂದ್ ವೇಳೆ ಬಿ ವೈ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದ್ರೆ ಆಗ ಅದರ ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಬಿ ವೈ ವಿಜಯೇಂದ್ರ ಅಂಡ್ ಟೀಮ್ ಎಷ್ಟು ಜನ ಶಾಸಕರನ್ನ ಕರೆದುಕೊಂಡು ಅವ್ರು ಬರ್ತಾರೋ ಕರೆದುಕೊಂಡು ಬರಲಿ, ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಅಧಿಕಾರವನ್ನು ನೀಡುವ ಭರವಸೆಯೊಂದಿಗೆ ಕರೆದುಕೊಳ್ಳೋದು. ಆಗ ತಮ್ಮ ಬಲ ಹೆಚ್ಚಾಗುತ್ತೆ. ಡಿ ಕೆ ಶಿವಕುಮಾರ್ ಬಳಿ ಶಾಸಕರ ಬಲಾಬಲ ಹೆಚ್ಚಾಗುತ್ತೆ. ಒಂದಿಷ್ಟು ಜನ ಜೆಡಿಎಸ್ ಅವರು, ಒಂದಿಷ್ಟು ಜನ ಬಿಜೆಪಿ ಅವರು ಬಂದ್ರು ಅಂದ್ರೆ ಆಗ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಕಾರಣಕ್ಕಾಗಿ ಅವರು ಸರ್ಕಾರವನ್ನ ಬೀಳಿಸಲಿಕ್ಕೆ ಕೆಲವು ಶಾಸಕರನ್ನ ಒಂದು 10, 20, 25 ಹೀಗೆ ಎಷ್ಟು ಜನರನ್ನ ಸಾಧ್ಯವೋ ಅಷ್ಟು ಜನರನ್ನ ಸೆಳೆದದ್ದೇ ಆದ್ರೆ ಆಗ ಈ ಕಡೆ ಅದನ್ನ ಪ್ಯಾಚಪ್ ಮಾಡ್ಲಿಕ್ಕೆ ನಂಬರ್ ಸಿಗುತ್ತಲ್ಲ, ಈ ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೆ. ಇದು ಆಗುತ್ತಾ ಬಿಡುತ್ತಾ ನೆಕ್ಸ್ಟ್ ಅವರ ತಂತ್ರಗಾರಿಕೆಯ ಪೈಕಿ ಇದು ಒಂದಿದೆ. ಅಂದ್ರೆ ಅವ್ರಿಗೆ ಬೇಕಾಗಿರೋದೇನು, ನಂಬರ್ಸ್. ಸರ್ಕಾರನ ಉಳಿಸ್ಕೊಳ್ಬೇಕು. ಹೈಕಮಾಂಡ್ ಹೇಳ್ತಿರೋದು ಅದೇ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಸರ್ಕಾರ 5 ವರ್ಷ ಪೂರೈಸಲೇಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಕಳೆದುಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ, ಹಾಗೂ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಈಗ ಈ ತಂತ್ರಗಾರಿಕೆಗೆ ಇಳಿದಿದ್ದಾರೆ. ಅವರಿಗೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಉಳಿಸ್ಕೊಳ್ಬೇಕು, ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಪಟ್ಟದಿಂದ ಕೆಳಗಿಳಿಸ್ಲಿಕ್ಕೆ ಬೇಕಾದಂತ ಪ್ರಯತ್ನವೂ ಕೂಡ ಜಾರಿಯಲ್ಲಿರಬೇಕು. ಆ ತಂತ್ರಗಾರಿಕೆಯನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಈಗ ಹೆಜ್ಜೆಯನ್ನ ಮುಂದಿಡ್ತಿದ್ದಾನೆ. ಹಾಗಾದ್ರೆ ಇದು ನಿರ್ಧಾರ ಆಗೋದು ಯಾವಾಗ? ಅದೆಲ್ಲವೂ ಕೂಡ ಸಮಯದ ಮೇಲೆ ನಿರ್ಭರ ಆಗಿದೆ. ರಾಜ್ಯಾಧ್ಯಕ್ಷರ ಚುನಾವಣೆ ಆಗುತ್ತೆ ಅಂತ ಇದೆ. ಒಂದ್ ವೇಳೆ ಚುನಾವಣೆ ಆದ್ರೆ ಏನಾಗುತ್ತೆ, ಆಗದೇ ಹೋದ್ರೆ ಏನಾಗುತ್ತೆ, ಅದೆಲ್ಲವೂ ಕೂಡ ಇದ್ರಲ್ಲಿ ಕೌಂಟ್ ಆಗುತ್ತೆ. ಆ ಕಡೆ ಜೆಡಿಎಸ್ ಶಾಸಕರು ಎಷ್ಟು ಜನ ಬರ್ತಾರೆ, ಒಂದು 12-13 ಜನ ಬಂದ್ರೆ ಆಗ ಚುನಾವಣೆ ಇಲ್ಲದೆ ಅವ್ರನ್ನ ಪಕ್ಷದೊಳಗೆ ಸೇರಿಸ್ಕೊಂಡು ಬಿಡುವುದು. ಪಕ್ಷಾಂತರ ನಿಷೇಧ ಕಾಯ್ದೆಯೂ ಅನ್ವಯ ಆಗಲ್ಲ. ಇವೆಲ್ಲ ಲೆಕ್ಕಾಚಾರ ಹಾಕೊಂಡು ಡಿ ಕೆ ಶಿವಕುಮಾರ್ ನಿಂತಿದ್ದಾರೆ. ಆದರೆ ಅವರ ತಂತ್ರಗಾರಿಕೆ ಪೈಕಿ ಕೆಲವು ವಿಫಲವೂ ಆಗಿದೆ, ಕೆಲವು ಸಫಲವೂ ಆಗಿದೆ. ಅವ್ರು ನೋಡಿ ಇಷ್ಟೆಲ್ಲ ಮಾಡಿದ ನಂತರ ಒಂದಂತೂ ಅವರು ಸಕ್ಸಸ್ ಆಗಿದ್ದಾರೆ. ಏನು, ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಈ ಹಿಂದೆ 2013ರಿಂದ 2018 ನಡುವೆ ಇದ್ರಲ್ಲ, ಅಂತಹ ಬಲಿಷ್ಠ ಮುಖ್ಯಮಂತ್ರಿಯಾಗಿ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ನೋಡಿ ಹೈಕಮಾಂಡ್ ಕೂಡ ಅವರ ಯಾವುದೇ ನಿರ್ಧಾರಗಳಿಗೆ ಓಕೆ ಅಂತಿಲ್ಲ. ನಾನು ಅದ್ರ ಬಗ್ಗೆ ಒಂದು ಸ್ಟೋರಿ ಕೂಡ ಮಾಡಿದ್ದೆ, ನೀವು ಗಮನಿಸಿದ್ದೀರಿ.
ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಂತ್ರಗಾರಿಕೆಯಲ್ಲಿ ಸಫಲರಾಗಿದ್ದಾರೆ ಅಂತ ಮೇಲ್ನೋಟ ಕಾಣಿಸ್ತಾ ಇದೆ. ಆದರೆ ಈ ತಂತ್ರಗಾರಿಕೆಯಿಂದ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಪಡೆಯಬಹುದೇ, ಅಥವಾ ಈ ತಂತ್ರಗಾರಿಕೆಯ ಕಾರಣಗಳಿಂದಲೇ ಮುಖ್ಯಮಂತ್ರಿ ಆಗುವ ಅವಕಾಶವನ್ನೇ ಡಿ ಕೆ ಶಿವಕುಮಾರ್ ಕಳ್ಕೊಂಡ್ಬಿಟ್ರು ಅನ್ಸುತ್ತಾ? ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.